14 + 5 ಇದನ್ನು ಅಡಿಷನ್ ಹೇಗೆ ಮಾಡಬೇಕು ಅಂದರೆ 14 ಟೆನ್ಸ್ ಮತ್ತು ಒನ್ಸನ್ನು ಡಿವೈಡ್ ಮಾಡ್ಕೋಬೇಕು. 14 ಅಂದರೆ 10 + 4 ಡಿವೈಡ್ ಅಂದರೆ ಸಪ್ರೇಟ್ ಮಾಡ್ಕೋಬೇಕು. ಹಾಗೆ ಮತ್ತು ಯೂನಿಟ್ ಪ್ಲೇಸ್ ಇದರದ್ದು ಯೂನಿಟ್ ಪ್ಲೇಸು 5 ಇದೆ. ಇವಾಗ ಏನು ಮಾಡಬೇಕು ಅಂತಂದರೆ 10 ಸಪ್ರೇಟಾಗಿ ಬರ್ಕೋಬೇಕು. ಹಾಗೆ ಯೂನಿಟ್ ಪ್ಲೇಸ್ ಇರೋದನ್ನು ಅಡಿಷನ್ ಮಾಡಬೇಕು. 5 ಮತ್ತು 4 + 5 9 ಆಗುತ್ತೆ. ಆಮೇಲೆ ಇವೆರಡನ್ನು ಆ್ಯಡ್ ಮಾಡಬೇಕು. 10 + 9 19. ಹಾಗಾಗಿ 14 + 9 14 + 5 19 ಆಗುತ್ತೆ. ಅಂದರೆ ಟೆನ್ಸ್ ಮತ್ತು ಒನ್ಸನ್ನು ಸಪ್ರೇಟ್ ಮಾಡಿಬಿಟ್ಟು ಟೆನ್ಸನ್ನು ಫಸ್ಟ್ ಆ್ಯಡ್ ಮಾಡಿ ಆಮೇಲೆ ಒನ್ಸ್ ಇರೋದನ್ನು ಆ್ಯಡ್ ಮಾಡಿ ಮತ್ತು ಟೆನ್ಸು ಮತ್ತು ಒನ್ಸ್ ಪ್ಲೇಸ್ ಆಗಿರೋದನ್ನು ಆ್ಯಡ್ ಮಾಡಬೇಕು. ಇದು ಮೆಥಡ್. ನೆಕ್ಸ್ಟ್ ಸ್ವಲ್ಪ ದೊಡ್ಡದನ್ನು ನೋಡೋಣ. 19 + 16 ಡ್ಯಾಶ್. ಇದನ್ನು ಮೆಂಟಲಿ ಹೇಗೆ ನಾವು ಮಾಡಬೇಕು ಅನ್ನೋದನ್ನು ನೋಡೋಣ. 2 ಮೆಥಡ್ ಇದೆ. ಈ ಥರ ಪ್ರಾಬ್ಲಮ್ಸಲ್ಲಿ 2 ಮೆಥಡ್ ಬರುತ್ತೆ. ಫಸ್ಟ್ ಮೆಥಡು ಇದು ಟೆನ್ಸ್ ಒನ್ಸನ್ನು ಸಪ್ರೇಟ್ ಮಾಡ್ಬೋದು. ಇಲ್ಲಿ ಫಸ್ಟ್ ಮೆಥಡ್ 1 ಈಗ ಮೇಲೆ ತೋರಿಸಿದ್ನಲ್ಲ ಈ ಮೆಥಡನ್ನು ಮಾಡೋದು. 19 + 16 ಇಲ್ಲಿ 19 ಟೆನ್ಸ್ ಒನ್ಸನ್ನು ಸಪ್ರೇಟ್ ಮಾಡ್ಕೋಬೇಕು. 10 9 ಇದರದ್ದು 10 6 ಈ 10 ಆ್ಯಡ್ ಮಾಡಬೇಕು. ಎಷ್ಟಾಗುತ್ತೆ? 20 ಆಗುತ್ತೆ. ಯೂನಿಟ್ ಪ್ಲೇಸನ್ನು ಆ್ಯಡ್ ಮಾಡಬೇಕು. 9 6 ಆ್ಯಡ್ ಮಾಡಬೇಕಾಗುತ್ತೆ. ಆಗ 15 ಬರುತ್ತೆ. ಇಲ್ಲಿ ಮತ್ತೆ ನಮಗೆ ಟೆನ್ಸ್ ಒನ್ಸ್ ಬಂತು. ಹಾಗಾಗಿ ಏನು ಮಾಡಬೇಕು? ಇದನ್ನು ಮತ್ತೆ ಸಪ್ರೇಟ್ ಮಾಡಬೇಕಾಗುತ್ತೆ. 10 ಮತ್ತು 5. ಇವಾಗ ಇಲ್ಲಿ ಈ 10 ಮತ್ತೆ ಮಾಡಬೇಕಾಗುತ್ತೆ. ಆವಾಗ ಈ ಟೆನ್ಸ್ ಮತ್ತು ಈ ಟೆನ್ಸನ್ನು ಆ್ಯಡ್ ಮಾಡಬೇಕು. 30 ಆಗುತ್ತೆ. 30 ಪ್ಲಸ್ ಈ 5 ಆ್ಯಡ್ ಮಾಡಿದ್ರೆ 35 ಆನ್ಸರ್ ಬರುತ್ತೆ ನಮಗೆ. ಇದು ಮೇಲ್ಗಡೆ ಮೆಥಡಿಂದು. ನೆಕ್ಸ್ಟ್ ಮೆಥಡ್ ಬಿ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ ಮೆಥಡ್ 2 ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಇನ್ನೂ ಇದಕ್ಕಿಂತ ಜಾಸ್ತಿ ಈಸಿ ಬರೋ ಹಾಗೆ ನಾವು ಮೆಥಡ್ 2ನ ಯೂಸ್ ಮಾಡಿಕೊಂಡು ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. 19 + 6 ಈ 19 ಅನ್ನೋದು ಯಾವುದರಲ್ಲಿ ನಿಯರೆಸ್ಟ್ ನಂಬರ್ ಆಗಿದೆ? ಇದು 20ಗೆ ನಿಯರೆಸ್ಟ್ ನಂಬರ್ ಆಗಿದೆ. ಅಂದರೆ ಇದು ನಿಯರ್ಲಿ 20 ಇದೆ ಹೌದಾ? ಹಾಗಾಗ್ಬಿಟ್ಟು 20 ಅಂತ ಕನ್ಸಿಡರ್ ಮಾಡಿ 20 + 16 ಮತ್ತು ನಾವು ಈ ಮೆಥಡ್ ಮಾಡ್ಬೋದು. ಆವಾಗ 30 ಇಲ್ಲಿ 20 ಇಲ್ಲಿ 10 + 6 ಆಗುತ್ತೆ. ಹಾಗಾಗಿ 36ಗೆ ಎಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ ನಾವು? 1 ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ. ಸೊ -1 ಏನಾಗುತ್ತೆ? 35 ಅಂತ ಆನ್ಸರು. ಇದಿಷ್ಟು ಸ್ಟೆಪ್ಪು ಈ ಮೆಥಡಲ್ಲಿ ಬಂತು. ಇಲ್ಲಿ 2 ಸ್ಟೆಪ್ಪಲ್ಲಿ ನಮಗೆ ಆನ್ಸರ್ ಸಿಕ್ತು. ಇವೆರಡು ಮೆಥಡ್ನ ನೀವು ಯೂಸ್ ಮಾಡಿಕೊಂಡು ಮೆಂಟಲಿ ಕ್ಯಾಲ್ಕುಲೇಟ್ ಮಾಡ್ಬೋದು.